Good morning friends. Today's topic is time and work, ಸಮಯ ಮತ್ತು ಕೆಲಸ. ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಇಂದ ಸಮಯ ಮತ್ತು ಕೆಲಸ ಟಾಪಿಕ್ ನೋಡ್ತಾ ಇದೀವಿ. ಇದನ್ನ ಹಿಂದಿನ ಕ್ಲಾಸಸ್ ನೋಡಬೇಕು ಡಿಸ್ಕ್ರಿಪ್ಷನ್ ಲಿಂಕ್ ಇರೋದು, ಯು ಕ್ಯಾನ್ ಚೆಕ್. ಓಕೆ ಇಲ್ಲಿ ನೋಡಿ, 50 ಪುರುಷರು ಅಥವಾ 30 ಮಹಿಳೆಯರು 98 ದಿನದಲ್ಲಿ ಗೋಡೆ ನಿರ್ಮಿಸಬಹುದು. ಓಕೆನಾ? ಈ ಗೋಡೆಯನ್ನು 30 ಪುರುಷರು ಮತ್ತು 10 ಮಹಿಳೆಯರು ಎಷ್ಟು ದಿನದಲ್ಲಿ ನಿರ್ಮಿಸಬಹುದು ಅಂತ ಕೇಳ್ತೇವೆ. ಅಂದ್ರೆ 50 ಜನ ಇದ್ರೆ 98 ದಿವಸದಲ್ಲಿ ಮೆನ್ಸ್, 50 ಜನ ಪುರುಷರಿದ್ರೆ 98 ದಿವಸ ಮುಗಿಸ್ತಾರಂತೆ. ಅದನ್ನ ಈ 30 ಜನ ವುಮೆನ್ಸ್ ಇದ್ರೆ 98 ದಿವಸದಲ್ಲಿ ಮುಗಿಸ್ತಾರಂತೆ. ಆದ್ರೆ ಅವ್ರಿಬ್ರು ಸೇರಿಸ್ಬಿಟ್ಟು ಅವ್ರಿಬ್ರು ಜೊತೆ ಕೆಲ್ಸ ಕೊಟ್ಟು 30 ಜನನು ಮತ್ತೆ 10 ಜನನು ಇಬ್ರು ಜೊತೆ ಕೆಲ್ಸಕ್ಕೆ ಬಿಟ್ರೆ ಎಷ್ಟು ದಿವಸದಲ್ಲಿ ಆ ಕೆಲಸ ಮುಗಿಯುತ್ತೆ ಅಂತ ಕೇಳ್ತಿದ್ದಾರೆ. ಓಕೆನಾ? ಓಕೆ, ಇಲ್ಲಿ ನೋಡಿ, ಫಸ್ಟ್ ಏನ್ ಮಾಡೋಣ? ಫಸ್ಟ್ ಮೆಥಡ್, ಸೆಕೆಂಡ್ ಮೆಥಡ್. ಅಂದ್ರೆ ಎಷ್ಟು ಜನ ಇದ್ರು? ಫಸ್ಟ್ 50 ವುಮೆನ್ಸ್ ಇದ್ರು. ನೆಕ್ಸ್ಟ್ ಯಾರಿದ್ದಾರೆ? 30 ವುಮೆನ್ಸ್ ಇದ್ದಾರೆ. 50 ಮೆನ್ಸ್, 30 ವುಮೆನ್ಸ್. ಹಾಗಾದ್ರೆ ಎಷ್ಟು ದಿವಸ ಮುಗಿಸ್ತಾರೆ? 98 ಡೇಸ್ ಅಲ್ಲಿ. ಆಯ್ತು. ಹಾಗಾದ್ರೆ ಎಷ್ಟು ಜನ ಜೊತೆಗೆ ಮಾಡೋದು? 30 ಮೆನ್ಸ್ ಅಂಡ್ 10 ವುಮೆನ್ಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಷ್ಟು ವರ್ಕ್ ಅಂತ ಗೊತ್ತಾಗುತ್ತೆ. ಎಷ್ಟು? 50 500 ಪ್ಲಸ್ 30 ಅಂದ್ರೆ 3 3s ಕರೆಕ್ಟಾ? ಟೋಟಲ್ ಎಷ್ಟು? 1400 ಕೆಲಸ ಅಂತ ಗೊತ್ತಾಯ್ತು. ಆಯ್ತಾ? ಹಾಗಾದ್ರೆ 50 ಜನ ಇದ್ದು 35 ಜನ ವುಮೆನ್ಸ್ ಇದ್ದು 98 ದಿವಸದಲ್ಲಿ ಮುಗಿಸ್ತಾರೆ ಅಂದ್ರೆ 1400 ಕೆಲಸ ಮುಗಿಯದೆ. ಅವಾಗ 10 ಹೋಯ್ತು, 10 ಹೋಗ್ಲಿ. ನೆಕ್ಸ್ಟ್ 14 1s 14 7s. ಆಯ್ತಾ? 5 into 3 into 7 ಮಾಡಿ. 5 3s 15. 15 7s 105 ಡೇಸ್. ಓಕೆ, ಮೆಥಡ್ 1 ಇದು. ಇನ್ನೊಂದು ಹೇಳ, ಇನ್ನೊಂದು ಮೆಥಡ್ ಫಾರ್ಮುಲಾ ಕೊಟ್ಟು. ಓಕೆ, ಇನ್ನೊಂದು ಯಾವ ತರ ಅಂದ್ರೆ 1/ಡೇಸ್. ನಿನಗೇನ್ ಬೇಕಿರೋದು? ಇನಿಷಿಯಲ್ ಡೇಸ್. ಈಗ ಎಷ್ಟು ದಿವಸ ಮಾಡ್ತಾರೆ ಅನ್ನೋ ಡೇಸ್ ಬೇಕು ಅಂದ್ರೆ ಅವರು ಕೆಲಸ ಮಾಡೋ ಡೇಸ್ ತಗೊಬೇಕು. ಮೆನ್ ಡಿವೈಡೆಡ್ ಬೈ ವುಮೆನ್ ಪ್ಲಸ್ ಮೆನ್ ಡಿವೈಡೆಡ್ ಬೈ ವುಮೆನ್. ಇದೇನಪ್ಪ ಫಾರ್ಮುಲಾ. ಓಕೆನಾ? ಅಂದ್ರೆ ಮೆನ್ ಬೈ ಮೆನ್ ಅಂದ್ರೆ ಈ ಮೆನ್ ಯಾರು? ಸೆಕೆಂಡ್ ಬತ್ತನಲ್ಲ ಆ ಮೆನ್. ಇದು ಫಸ್ಟ್ ಬತ್ತನಲ್ಲ ಆ ಮೆನ್. ಇದು ಸೆಕೆಂಡ್ ಬತ್ತನ ಆ ವುಮೆನ್. ಇದು ಫಸ್ಟ್ ಬತ್ತರಲ್ಲ ಆ ವುಮೆನ್. ಓಕೆನಾ? ಅರ್ಥ ಆಯ್ತಾ ಫಾರ್ಮುಲಾ? ಇಲ್ಲಿ ಎಷ್ಟು ಡೇಸ್ ಮುಗಿಸ್ತಾರೆ ಗೊತ್ತಾ ಇವರು? ಅವರು ಡೇಸ್ ಬೇಕಿರೋದಲ್ವಾ? ಇಸ್ ಈಕ್ವಲ್ ಟು ಎಷ್ಟು ದಿವಸ ಮುಗಿಸ್ತಾರಂತ ಇವರು? ಎಷ್ಟಪ್ಪ? 8 ಡೇಸ್. ಹಾಗಾದ್ರೆ ಮೆನ್ ಟು ಎಷ್ಟು ಜನ? ಸೆಕೆಂಡ್ ಕೆಲಸ ಮಾಡೋರು ಎಷ್ಟು? ಇನಿಷಿಯಲಿ ಇಷ್ಟು ಜನ ಇದ್ರೆ ಮುಗಿಸ್ತೀನಿ ಎಂದವರು ಎಷ್ಟು? 50. ಹಾಗಾದ್ರೆ ನೆಕ್ಸ್ಟ್ ವುಮೆನ್ಸ್ ಎಷ್ಟಿರೋದು? ಎಷ್ಟು? 10 ಅಲ್ವನ್ರು? ಒರಿಜಿನಲ್ ಆಗಿ ಎಷ್ಟಿದ್ರು? 30 ಇದ್ರು. ಓಕೆನಾ? ಹಾಗಾದ್ರೆ ಇಲ್ಲೊಂದ್ 0 ಇಲ್ಲೊಂದ್ 0 ಇಲ್ಲೊಂದ್ 0 ಒಂದ್ 0 ಕ್ಯಾನ್ಸಲ್ ಮಾಡ್ಬೋದಾ? 1/98. ಲಾಸ ಏನಪ್ಪ ಇವೆರಡು? ಎಷ್ಟು? 15. ಹಾಗಾದ್ರೆ ಇಲ್ಲಿ ಎಷ್ಟು ಇಂಟು ಮಾಡ್ಬೇಕು ಅಂದ್ರೆ, ಸರ್ ಇಲ್ಲಿ ಯಾವ ತರ ಇಂಟು ಮಾಡೋದು ಅಂದ್ರೆ, ಇಲ್ಲಿ ಲಾಸ ಎಷ್ಟು ಬಂದಿದೆ? 15 ಬಂದಿದೆ. 15 5ರಿಂದ ಭಾಗ ಮಾಡಿ ಎಷ್ಟು ಬಂತು? 5 ಬಂತು. ಆ 5 ಇಂದ 3 ಇಂಟು ಮಾಡಿ. 5 3s ಸಾರಿ, ಇಲ್ಲಿ 3 ಬಂತಲ್ಲ, 3 3s 9 ಪ್ಲಸ್ ಈ 15 ನ 3 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು? 5. ಆ 5 ನ ಇಲ್ಲಿ ಇಂಟು ಮಾಡಿದ್ರೆ 5 ಬಂತ. ಆಯ್ತು. ನೆಕ್ಸ್ಟ್ 1/98. 9 ಪ್ಲಸ್ 5 ಎಷ್ಟು? 14/15. 14 ಇಂದ 98 ಡಿವೈಡ್ ಮಾಡಿ. 40 1s
ಎಂಟು ಏಟ್ ಎಷ್ಟೊತ್ತು ಇವತ್ತು ಸೆವೆನ್ ಝಾ 7 15 ಝಾ 7 15 ಝಾ 1/105 is equal to days is equal to ಎಷ್ಟಾಗುತ್ತೆ ಸಾರಿ 105 ಆಗುತ್ತೆ. ಓಕೆ ಗೊತ್ತಾಯ್ತಾ? ಈ ಮೆಥಡ್ ಎರಡನೇ ಮೆಥಡ್. ಇನ್ನೊಂದು ಮೆಥಡ್ ಹೇಳೋಣ, ಅದನ್ನ ಹೇಳ ಬೇಡ M2 ಹಾಕಿತ್ತು. ಇನ್ನೊಂದ ಮೆಥಡ್ 3. ಓಕೆ, ಇನಿಷಿಯಲಿ ಪುರುಷ ಎಷ್ಟು ಜನ ಇದ್ರಂತೆ? 50 ಮೆನ್ಸ್ ಇದ್ರು. ಅವ್ರು ಇಸ್ ಈಕ್ವಲ್ ಟು ಅವ್ರ ಕೆಲಸನ ಸಮನಾಗಿ ಯಾರು ಮಾಡ್ತಿದ್ರು? ವುಮೆನ್ಸ್ ಎಷ್ಟು? 30 35 35 ವುಮೆನ್ಸ್ ಕೆಲಸ ಮಾಡ್ತಿದ್ರು. ಹಾಗಾದ್ರೆ ಒಂದು ಮೆನ್ ಎಷ್ಟು ಕೆಲಸ ಮಾಡ್ತಾರೆ ವುಮೆನ್ಸ್ ಸಮನಾಗಿ ಅಂತ ಕೇಳ್ತಾರೆ. 30/50 ಅಂದ್ರೆ ಒಂದು ಮೆನ್, ಒಂದು ಪುರುಷ 3/5 ಭಾಗ ವುಮೆನ್ಸ್ ಎಷ್ಟು ಮಾಡ್ತಾರೆ ಅಷ್ಟು ಕೆಲಸ ಮಾಡ್ತಾರೆ. ಹಾಗಾದ್ರೆ ವುಮೆನ್ಸ್ ಹುಡುಗರ ಕೆಲಸ ಎಷ್ಟು ಮಾಡ್ತಾರೆ? 5/3 ಮೆನ್ಸ್ ಕೆಲಸ ಮಾಡ್ತಾರಂತೆ. ಓಕೆ ಆಯ್ತಾ? ನೆಕ್ಸ್ಟ್ ಈಗ ಫಸ್ಟ್ ಆಗ್ಲೇ ನೀವೇನ್ ಮಾಡೋಣ, ಮೆನ್ಸ್ ತಗೊಂಡು ಈ ವುಮೆನ್ಸ್ ತಗೊಂಡು ಮಾಡೋಣ. ಒಟ್ಟು ಒರಿಜಿನಲ್ ವುಮೆನ್ಸ್ ಎಷ್ಟಿದ್ರು? 30 ಜನ ವುಮೆನ್ಸ್ ಇದ್ರೆ 30 ಜನ ವುಮೆನ್ಸ್ ಇದ್ದಾಗ ಎಷ್ಟು ದಿವಸದಲ್ಲಿ ಕೆಲಸ ಮುಗಿಸೋದ್ರಂತೆ? 98 ಡೇಸ್ ಅಲ್ಲಿ ಮುಗಿಸ್ತಾರಂತೆ. ಹಾಗಾದ್ರೆ ನೆಕ್ಸ್ಟ್ ಎಷ್ಟು ಜನ ಸೇರ್ಕಂತಾರೆ ಮೆನ್ ಮತ್ತೆ ವುಮೆನ್ಸ್? 30 ಮೆನ್ಸ್ ಇರ್ತಾರಂತೆ, 10 ವುಮೆನ್ಸ್ ಇರ್ತಾರಂತೆ. ಹಾಗಾದ್ರೆ ಹೇಳಿ ಇಂಟು ಡೇಸ್. ವುಮೆನ್ಸ್ ಅದೇ ತರ ಇದ್ರೆ 30 ಇಂಟು ವುಮೆನ್ಸ್ ಇಂಟು 98 ಇಸ್ ಈಕ್ವಲ್ ಟು 30 ಬೈ ವುಮೆನ್ಸ್ ಮಾಡ್ಬೇಕಲ್ವಾ ಇವ್ರನ್ನ? ಎಂ ಅಂದ್ರೆ ಎಷ್ಟು? 3/5 3/5 ವುಮೆನ್ಸ್ ಪ್ಲಸ್ 10 ವುಮೆನ್ಸ್ ಇಂಟು ಡೇಸ್ ಡಿವೈಡ್ ಆಗುತ್ತೆ. 5 1 5 6 30 ವುಮೆನ್ಸ್ ಇಂಟು 98 is equal to 6 3s 18 ವುಮೆನ್ಸ್ ಪ್ಲಸ್ 10 ವುಮೆನ್ಸ್ is equal to days into days. 30 ವುಮೆನ್ಸ್ ಇಂಟು 98 is equal to ಎಷ್ಟು ಆಡ್ ಆಗ್ರಿ? 28 ವುಮೆನ್ಸ್ ಇಂಟು ಡೇಸ್. ವುಮೆನ್ಸ್ ಕ್ಯಾನ್ಸಲ್ ಮಾಡಬಹುದಾ? ಯಾವುದರಿಂದ ಡಿವೈಡ್ ಆಗುತ್ತೆ? ಇವೆರಡು ಡಿವೈಡ್ ಮಾಡಿ. 14 ಇಂದನಾ? 14 ಇಂದ 14 2s 7s. ಇದು 2 1s 15s 15 7s 15 ಇಂಟು 7 is equal to days. 15 7s ಎಷ್ಟು? 105 ಡೇಸ್ ಬರುತ್ತೆ. 105 ದಿನಗಳು. ಓಕೆ ರೈಟ್. ಓಕೆ ಇಲ್ಲಿ ನೋಡಿ, 20 men's or 15 women's, 20 men's or 15 women's can build the wall in 68 days. Okay na? In how many days? In how many days can 12 men's and 8 women's build his wall? Okay na? ಅಂದ್ರೆ 20 ಜನ ಮೆನ್ಸ್ ಇದ್ದು 15 ಜನ ವುಮೆನ್ಸ್ ಇದ್ರೆ 68 ದಿನದಲ್ಲಿ ಕೆಲಸ ಮುಗಿದೋಗುತ್ತೆ. ಆದ್ರೆ ಅವರಿಬ್ರು ಕೆಲಸಗಾರರನ್ನ ಜೊತೆ ಮಾಡ್ತೀವಿ. 12 ಜನ ಮೆನ್ಸ್ ಜೊತೆ ಮಾಡಿ 8 ಜನ ವುಮೆನ್ಸ್ ಕೆಲಸ ಜೊತೆ ತಗೊಂಡಾಗ ಎಷ್ಟು ಕೆಲಸ ಮಾಡ್ತಾರೆ ಅಂತ ಕೇಳ್ತಾರೆ. ಮಾಡ್ಬೇಕು ಫಸ್ಟ್ ಇಂಟು ಮಾಡಿ. 12 15 12s 180 ಪ್ಲಸ್ 28s 2 8s ಎಷ್ಟಾಯ್ತು? 340 ವರ್ಕ್ ಗೊತ್ತಾಯ್ತು. ಹಾಗಾದ್ರೆ 20 ಜನ ಪುರುಷರು ಇಂಟು 15 ಜನ ವುಮೆನ್ಸ್ 68 ದಿವಸದಲ್ಲಿ ಕೆಲಸ ಮಾಡ್ತಾರೆ ಅಂದರೆ 340 ಕೆಲಸನ ಯಾವಾಗ ಮುಗಿಸ್ಕೊಂತಾರೆ ಅಂತ. 10 ಕ್ಯಾನ್ಸಲ್. 34 1s 34 2s 2 ಇಂಟು 15 ಇಂಟು 2 2 5s 2 ಸಾರಿ 2 15s 30 32s ಎಷ್ಟು ದಿವಸ ಬೇಕು? 60 days.
ಆಪ್ಷನ್ ಎ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, a men or 2 women or 3 boys take 20 days to finish a job. In how many days can a woman, a boy finish the same work together? ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಒಬ್ಬ ಮೆನ್ನು ಇದ್ರೆ 20 ದಿವಸದಲ್ಲಿ ಕೆಲಸ ಮುಗಿಸ್ತಾನಂತೆ, ಅಥವಾ 2 ವುಮೆನ್ಸ್ ಇದ್ರೆ 20 ದಿವಸದಲ್ಲಿ ಕೆಲಸ ಮುಗಿಸ್ತಾರಂತೆ, ಅಥವಾ 3 ಜನ ಬಾಯ್ಸ್ ಇದ್ರೆ 20 ದಿವಸದಲ್ಲಿ ಕೆಲಸ ಮುಗಿಸ್ತಾನೆ. ಅದು ಕೆಲಸ ಆಯ್ತಾ? ಹಾಗಾದ್ರೆ ಯಾರ್ಯಾರು ಎಷ್ಟೆಷ್ಟು ಜನ ಇರ್ಬೇಕಂತೆ? ಮೆನ್ನು ಒಬ್ಬ ಇರ್ಬೇಕು, ವುಮೆನ್ ಒಬ್ಬರೇ ಇರ್ಬೇಕು, ಇವರು ಒಬ್ಬರೇ ಇರ್ಬೇಕು. ಹಾಗಾದ್ರೆ ಒಟ್ಟು ಕೆಲಸ ಎಷ್ಟು? ಒಟ್ಟು ಕೆಲಸ ಹೇಳಿ, ಮಲ್ಟಿಪ್ಲೈ ಮಾಡ್ತೀರಾ? ಎಷ್ಟಾಗುತ್ತೆ? 1 into 1 1 into 1 ನೆಕ್ಸ್ಟ್ ಇವ್ರನ್ನ ಇಂಟು ಮಾಡಿ ಪ್ಲಸ್ ಮಾಡ್ಬೇಕಲ್ವ ನಾವು? 1 into 1 ಎಷ್ಟು? 1. ಓಕೆ, ಸಾರಿ ಕಂಡು 2 ಅಲ್ವನ್ರ, ಸಾರಿ 1 into 1 ಇದು 2 ಬರುತ್ತೆ. ನೆಕ್ಸ್ಟ್ ಈ 1 into 1 ಇಲ್ಲಿಂದ 1 into 3 ನೇನಾ ಬಂತಾ? ಓಕೆನಾ? ನೆಕ್ಸ್ಟ್ ಟೋಟಲ್ ವರ್ಕ್ ಇರುತ್ತೆ, ಆಡ್ ಮಾಡೋದು ಏನ್ ಮಾಡ್ತೀರಾ? ಟೋಟಲ್ ಎಷ್ಟು ಕೆಲಸ ಅಂದ್ರೆ 6 ಕೆಲಸ ಆಯ್ತು. ಹಾಗಾದ್ರೆ ಇವ್ರನ್ನೆಲ್ಲ ಇಂಟು ಮಾಡಿ, 1 into 2 into 3 into 20 divided by 6. 3 ones are 3, 2s are 2 ones are 2, cancel. Or ಎಷ್ಟು? 20 ಬರ್ತಾ ಇದೆಯಲ್ಲ? 1 ನಿಮಿಷ. 1 into 2 into 3 into 20 120 ಬರ್ಬೇಕಲ್ಲ? ಸರಿ, ಇದು ನೆಕ್ಸ್ಟ್ ಹೇಳ್ತೀನಿ, ನೆಕ್ಸ್ಟ್ ಟೈಪ್ ಹೇಳ್ಕೊಡ್ತೀನಿ. ಓಕೆ, ಇಲ್ಲಿ ನೋಡಿ, ಈಗ ಎಷ್ಟು ಪುರುಷರಿದ್ದಾರೆ ಟೋಟಲ್? 1 ಮೆನ್ ಇದ್ದಾರೆ. 1 ಮೆನ್ ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಾರಂತಪ್ಪ? ಎಷ್ಟು ದಿವಸದಲ್ಲಿ? 20 ಡೇಸ್ ಅಲ್ಲಿ ಕೆಲಸ ಮಾಡ್ತಾರೆ. ಹಾಗಾದ್ರೆ 2 ವುಮೆನ್ಸ್ ಇದ್ರೆ 20 ವುಮೆನ್ಸ್ ಇದ್ರೆ 20 ಡೇಸ್ ಅಲ್ಲಿ. ಅದೇ 1 ಮೆನ್ ಇದ್ರೆ 1 ವುಮೆನ್ ಇದ್ರೆ ಎಷ್ಟು ಕೆಲಸದಲ್ಲಿ ಮುಗಿಸ್ತಾರೆ? ಎಷ್ಟು? 40 ಡೇಸ್ ಅಲ್ಲಿ ಮುಗಿಸ್ತಾರೆ. ಹಾಗಾದ್ರೆ 3 ಬಾಯ್ಸ್ ಇದ್ರೆ 20 ಡೇಸ್. ಅದೇ 1 ಬಾಯ್ ಇದ್ರೆ ಎಷ್ಟು? 60. ಅಂದ್ರೆ ಒಬ್ಬೊಬ್ರು ತಾನೇ ನಮಗೆ ಬೇಕಿರೋದು, ಏನಾರ ಬೇಕಿರೋದು ಒಬ್ಬೊಬ್ರೇನೋ ಬೇಕಿರೋದು. 1 ಮೆನ್ ಇದ್ರೆ 20 ದಿವಸ, 1 ವುಮೆನ್ ಇದ್ರೆ 40 ವರ್ಕ್ ಆಗುತ್ತೆ, 1 ಬಾಯ್ ಇದ್ರೆ 60 ಡೇಸ್ ಬೇಕು. ಹಾಗಾದ್ರೆ ಇವರ ಕೆಲಸ ಎಷ್ಟು ದಿವಸ? ಕೆಲಸ ವರ್ಕ್ ಫಸ್ಟ್ ಪ್ರೀವಿಯಸ್ ಹೋಗ್ತಿದ್ವಲ್ಲ, ಫಸ್ಟ್ ಆ ಮೆಥಡ್. ವರ್ಕ್ ಎಷ್ಟು? ಲಾಸ ಎಷ್ಟಿದ್ರದ್ದು? ಎಷ್ಟಪ್ಪ? 120 ವರ್ಕ್ ಆಗುತ್ತೆ. ಇವರು ಎಷ್ಟು ಕೆಲಸ ಮಾಡ್ತಾರೆ ಒಂದ್ ದಿನಕ್ಕೆ? ಎಷ್ಟು? ಇವರು ಎಷ್ಟು ಕೆಲಸ ಮಾಡ್ತಾರೆ? 3. ಇವರು ಎಷ್ಟಪ್ಪ? 2 ವರ್ಕ್ಸ್. 6, 3, 2 ಅಲ್ವಾ? ಹಾಗಾದ್ರೆ ಒಟ್ಟು ಕೆಲಸ ಎಷ್ಟಾಗ್ತಿದೆ ಒಂದ್ ದಿನಕ್ಕೆ? 6 + 3 9, 9 + 2 ಅಂದ್ರೆ 11 ಕೆಲಸ ಆಗ್ತಿದೆ. 120 ಕೆಲಸದಲ್ಲಿ ಒಂದ್ ದಿನಕ್ಕೆ ಎಷ್ಟಾಗುತ್ತೆ ಕೆಲಸ? 11. ಹಾಗಾದ್ರೆ ಇದು ಸಿಂಪ್ಲಿಫೈ ಮಾಡಿದ್ರೆ ಡೇಸ್ ಬರುತ್ತೆ. ಸಿಂಪ್ಲಿಫೈ ಮಾಡ್ತಾ ಇಲ್ಲ, ನಾವು ಅಷ್ಟರಲ್ಲೇ ಕೊಟ್ಟಿದ್ರೆ 120/11 ಡೇಸ್ ಬೇಕು. ಅಂದ್ರೆ ಇಲ್ಲಿ ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ. 1 ಮೆನ್ ಇದ್ರೆ ಎಷ್ಟು ದಿವಸ ಬೇಕಪ್ಪ? 20 ಡೇಸ್. ಅದೇ 2 ಬಾಯ್ಸ್ ಇದ್ರೆ, ಸಾರಿ 2 ವುಮೆನ್ಸ್ ಅಲ್ಲ, 2 ವುಮೆನ್ಸ್ ಇದ್ರೆ 20 ಡೇಸ್. ಅದೇ 1 ವುಮೆನ್ ಇದ್ರೆ 40. ಅದೇ 3 ಬಾಯ್ಸ್ ಇದ್ರೆ 20, 1 ಬಾಯ್ ಇದ್ರೆ 60. ಓಕೆನಾ? ಹಾಗಾದ್ರೆ ಒಬ್ಬೊಬ್ರೆ ಇದ್ದಾಗ ಒಬ್ಬೊಬ್ರೆ ತಾನೇ ನಮಗೆ ಕೆಲಸ ಮಾಡ್ಬೇಕಾರದು. ಎಷ್ಟು ದಿವಸ, ಎಷ್ಟು ಕೆಲಸ ಇದೆ ಒಟ್ಟು? ಇದು ಏನಂತ ಗೊತ್ತಾ? 120 ಅನ್ನೋದು ವರ್ಕ್. ಎಷ್ಟು ವರ್ಕ್ ಇದೆ ಟೋಟಲ್? 120 ಕೆಲಸನ
ಒಬ್ರು 21 ದಿನಕ್ಕೆ 20 ಕೆಲಸ ಮಾಡ್ತಾರೆ ಅಂದ್ರೆ ಎಷ್ಟು ಮುಗಿಸ್ತಾರೆ? ಎಷ್ಟು? 6. ಇವರು ವುಮೆನ್ಸ್ ಎಷ್ಟು ಮಾಡ್ತಾರೆ? 3 ಕೆಲಸ ಮಾಡ್ತಾರೆ. ಬಾಯ್ಸ್ ಎಷ್ಟು ಕೆಲಸ ಮಾಡ್ತಾರೆ? 2 ಕೆಲಸ. ಆದ್ರೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಿದ್ದಾರೆ? 6 + 3 ಅಂದ್ರೆ ಒಂದ್ ದಿನಕ್ಕೆ 11 ಭಾಗ ಕೆಲಸ ಮಾಡ್ತಾರೆ. ಅಂದ್ರೆ 120/11 ದಿವಸದಲ್ಲಿ ಕೆಲಸ ಮುಗಿಸ್ತಾರೆ. 120/11 ಡೇಸ್ ಅಲ್ಲಿ ಕೆಲಸ ಮಾಡ್ತಾರೆ. ಆಪ್ಷನ್ ಬಿ. ಓಕೆ, ರೆಡ್. ಓಕೆ, ಇಲ್ಲಿ ನೋಡಿ, one man or 2 women or 3 boys can do a piece of work in 110 days. 1 man, 1 woman and 1 boy will do it in ಎಷ್ಟು ದಿವಸ ಮುಗಿಸ್ತಾರೆ ಅಂತ ಕೇಳ್ತಿದ್ದಾರೆ. ಅಂದ್ರೆ ಆಲ್ರೆಡಿ ಫಾರ್ಮುಲಾ ಹೇಳ್ಕೊಟ್ಟಿದೆ ಗೊತ್ತಾ? ಫಾರ್ಮುಲಾ ಏನ್ ಹೇಳ್ಕೊಟ್ಟಿದೆ? 1/days. ವರ್ಕ್ ಈಸ್ ಈಕ್ವಲ್ ಟು ವರ್ಕ್ ಕಂಡಿಡ್ಬೇಕು. ವರ್ಕ್ ಈಸ್ ಈಕ್ವಲ್ ಟು 1/day ಇಂಟು 1/, ಸಾರಿ 1/, ಅಲ್ಲ, men 2 ಸೆಕೆಂಡ್ ಬರ್ತಾರಲ್ಲ men by m1 ಪ್ಲಸ್ w2/w1 ಪ್ಲಸ್ ನೆಕ್ಸ್ಟ್ ಯಾರು? ಬಾಯ್ಸ್ ಅಲ್ಲೋಣ, by 2/1. ಓಕೆನಾ? is equal to 1/days ಎಷ್ಟು? 10 days ಇಂಟು m1 ಎಷ್ಟು? m2 ಎಷ್ಟು? 1/1 ಪ್ಲಸ್ 1/2 ಪ್ಲಸ್ 1/3. ಓಕೆನಾ? is equal to 1/10 is equal to LCM ಎಷ್ಟು? 6 ಲಾಸ ಎಷ್ಟರಿಂದ ಇಂಟು ಆಗುತ್ತೆ ಇದು? 6 ಪ್ಲಸ್ ಡಿವೈಡೆಡ್ ಬೈ ಮಾಡಿದ್ರೆ 6 ಡಿವೈಡ್ ಬೈ 3, 3 1 2 1 3, ನೆಕ್ಸ್ಟ್ 2. ಓಕೆನಾ? ಆಡ್ ಮಾಡಿ 6 + 3 11 is equal to 1/110 ಇಂಟು ಎಷ್ಟು ಇದು? 11/6 ಆಗುತ್ತೆ. ಓಕೆನಾ? ಎಷ್ಟು ಆಗುತ್ತಪ್ಪ? 11/6 ಆಗುತ್ತೆ. 11 ಇಂದ 11 1s 11 10s. ಹಾಗಾದ್ರೆ 1/60 ಇದು ವರ್ಕ್ ಇರುತ್ತೆ. ಅವಾಗಲೇ ನಾನು ಉಲ್ಟಾ ಹಂಗೆ ಹೇಳಿದೆ. 1/60 ವರ್ಕ್ ಇರುತ್ತೆ. ಡೇಸಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನಾಗುತ್ತೆ? ರೆಸಿಪ್ರೋಕಲ್ ಆಗುತ್ತೆ ಅಂತ ಹೇಳಿದೀವಲ್ವಾ? ಹಾಗಾದ್ರೆ ಆನ್ಸರ್ ಎಷ್ಟಾಗುತ್ತೆ? 60 ಡೇಸ್. ವರ್ಕ್ ಇಂದ ನಾವು ಡೇಸಿಗೆ ಕನ್ವರ್ಟ್ ಮಾಡ್ತೀವಿ ಉಲ್ಟಾ. 1/60 ಇದ್ದಿದ್ದು ಡೇಸ್ಗೆ ಹೋದಾಗ ಉಲ್ಟಾ ಆಗುತ್ತೆ. 1/60 60 ಡೇಸ್ ಆಯ್ತು. ಓಕೆನಾ? ಇನ್ನೊಂದು ಮೆಥಡ್ ಹೇಳ. ಫಾರ್ಮುಲಾ ಮೆಥಡ್ ಆಯ್ತು, ಇನ್ನೊಂದು ಬೇಸಿಕ್ ಮೆಥಡ್. ಓಕೆ, ಒಟ್ಟು ಮೆನ್ಸ್ ಎಷ್ಟಿದ್ದಾರೆ ಫಸ್ಟ್ ಇನ್ಶಿಯಲಿ? ಒಂದು ಮೆನ್ ಇದ್ರೆ ಎಷ್ಟು ದಿವಸ ಮುಗಿಸ್ತಾರಂತೆ? 110 ಡೇಸ್ ಅಲ್ಲಿ ಮಾಡ್ತಾರಂತೆ. ಹಾಗಾದ್ರೆ ನೆಕ್ಸ್ಟ್ ಯಾರಿದ್ದಾರೆ? 2 ವುಮೆನ್ಸ್ ಇದ್ರೆ 10 ಡೇಸ್ 110 ಡೇಸ್ ಅಲ್ಲಿ ಮುಗಿಸ್ತಾರೆ. 1 ವುಮೆನ್ ಆದ್ರೆ ಎಷ್ಟು ದಿವಸ ಮುಗಿಸ್ತಾರೆ? 220 ಡೇಸ್ ಅಲ್ಲಿ ಮಾಡ್ತಾರೆ. ಹಾಗಾದ್ರೆ 3 ಬಾಯ್ಸ್ ಇದ್ರೆ 110 ಡೇಸ್ ಅಲ್ಲಿ ಮುಗಿಸಿದ್ರೆ 1 ಬಾಯ್ ಎಷ್ಟು ದಿವಸ ಮುಗಿಸ್ತಾರೆ? 330 ಡೇಸ್ ಅಲ್ಲಿ. ಹಾಗಾದ್ರೆ ಇದರ ಲಾಸ್ ಹೇಳಿ ಒಬ್ಬೊಬ್ರದ್ದು 660 ವರ್ಕ್ಸ್ ಆಗುತ್ತೆ. 660 ವರ್ಕ್ ಆಗುತ್ತೆ. ಹಾಗಾದ್ರೆ ಒಂದು ಪುರುಷ ಇದ್ರೆ ಎಷ್ಟು ಕೆಲಸ ಮಾಡ್ತಾನೆ ಒಂದಿನಕ್ಕೆ? 6 ಕೆಲಸ ಮಾಡ್ತಾನೆ. ಇವರು 3, ಇವರು 2 ವರ್ಕ್ಸ್. ಹಾಗಾದ್ರೆ ಒಂದಿನಕ್ಕೆ ಎಷ್ಟು ಕೆಲಸ ಮುಗಿಸ್ತಾರೆ ಇವರು? 11 11 1s 11 6 10. ಹಾಗಾದ್ರೆ ಎಷ್ಟು ದಿವಸ ಬೇಕು? 60 ಡೇಸ್ ಬೇಕಾಗುತ್ತೆ. ಓಕೆ, ರೈಟ್? ಆಯ್ತಾ? ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ಹೋಮ್ ವರ್ಕ್. ಟ್ರೈ ಮಾಡಿ. ಟ್ರೈ ಮಾಡಾದ್ಮೇಲೆ ಯು ಕ್ಯಾನ್ ಆನ್ಸರ್ ಬಂದು ಯು ಕ್ಯಾನ್ ಕಮೆಂಟ್ ಇನ್ ದಿ ಕಮೆಂಟ್ ಸೆಕ್ಷನ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೊಡ್ಲಾ? ಓಕೆ, ಯು ಕ್ಯಾನ್ ಟ್ರೈ ದಿಸ್ ಆಲ್ಸೋ. ಓಕೆ, ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.